ಸ್ನೇಹಿತರೆ, ಸೀರಿಯಲ್ ಸಾಮ್ರಾಜ್ಯಕ್ಕೆ ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ನಿನ್ನ ಜೊತೆ ನನ್ನ ಕತೆ ಅನ್ನೋ ಸೀರಿಯಲ್ನ ನೋಡ್ತಾ ಇದ್ದೀರಾ. ನೋಡಿ, ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾಕೆ ಅಂತ ಏನಾಗುತ್ತೆ ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತಂದರೆ ಏನು ಕಾಸು ಕೊಡಬೇಕಾಗಿಲ್ಲ, ಇದು ಫ್ರೀ ಸಬ್ಸ್ಕ್ರೈಬರ್ ಏನೂ ಆಗೋಲ್ಲ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಇದರಲ್ಲಿ ಅಮ್ಮ ಮಗಳಿಗೆ ಬೈತಾ ಇರ್ತಾಳೆ. ಏನಂತ ಬೈತಾ ಇರ್ತಾಳೆ ಅಂತಂದರೆ, ಅವಳ ಮಗಳು ಯಾರೋ ಒಬ್ಬ ಹುಡುಗನ ಪ್ರೀತಿಸ್ತಾ ಇರ್ತಾಳೆ. ಆ ಪ್ರೀತಿಸ್ತಿರೋ ವಿಷಯ ಅಮ್ಮನಿಗೆ ಗೊತ್ತಾಗುತ್ತೆ. ಅಮ್ಮನಿಗೆ ಗೊತ್ತಾದಾಗ ಅವರು ಏನು ಮಾತಾಡ್ತಾರೆ ಅಂತಂದರೆ, ಯಾರ್ಯಾವನು, ಯಾವ ಜಾತಿ, ಯಾವ ಕ್ಯಾಸ್ಟ್ ಅವನು, ಈ ರೀತಿಯೆಲ್ಲ ಹಿಂಗೆ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ಅವನು ಏನಾದರೂ ದುಡ್ಡು ಕಾಸು ಇಟ್ಟಿದ್ದಾನ? ಮತ್ತು ಅವನಿಗೇನಾದರೂ ಮನೆ ಇದೆಯಾ? ಏನು ಕೆಲಸ ಮಾಡ್ತಾನೆ ಅವನು? ಈ ಥರ ಎಲ್ಲ ವಿಚಾರಿಸ್ಕೊಂಡು ತುಂಬ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಜೊತೆ ನನ್ನ ಕತೆ ಒಂದು ಸೀರಿಯಲಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಇವಳನ್ನ ಹುಡುಗಿನ ಏನು ಮಾಡ್ತಾರೆ ಅಂತಂದರೆ, ಅಂದರೆ ಮಗಳನ್ನೇ ತುಂಬ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ರೀತಿಯೆಲ್ಲ ಮಾಡ್ಕೊಂಡು ಬಂದು ಕೂತಿದೆಯಲ್ಲ, ಅವ್ಳು ನೀವು ಮದುವೆ ಆಗಬೇಕು ಅಂತ ಕೂತಿದೆಯಲ್ಲ, ಏನಿದು ನಿನ್ನ ನಾಟಕ ಇದು ಅಂತ ಅಂದ್ಬಿಟ್ಟು ತುಂಬ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಇವಳನ್ನ ಏನಾಗುತ್ತೆ ಅಂತಂದರೆ, ಇವರು ಮಗಳು ಏನು ಮಾಡ್ತಾಳೆ ಅಂದರೆ, ಇಲ್ಲ ನಾನು ಏನೇ ಮಾಡಿದ್ರು, ನೀನು ಏನೇ ಕೇಳಿದ್ರು ನಾನು ಆಗಲ್ಲ, ಅವಳನ್ನೇ ನಾನು ಮದುವೆ ಆಗೋದು, ಏನೀಗ ಹಾಗೆ ಹೀಗೆ ಅಂತ ಅಂದ್ಕೊಂಡು ತುಂಬ ಟಾರ್ಚರ್ ಮಾಡಿಕೊಂಡು ಈ ಥರ ಮಾಡ್ತಾಯಿರ್ತಾರೆ. ಹಿಂಗೆ ಮಾಡಿದಾಗ, ಈ ಥರ ಎಲ್ಲ ಹಿಂಗೆ ಮಾತಾಡಬೇಡಮ್ಮ, ನಾನು ಪ್ರೀತಿಸೋ ತಪ್ಪ, ನನಗೆ ಪ್ರೀತಿಸೋ ಹಕ್ಕಿಲ್ವ ನನಗೆ, ಈ ಥರ ಎಲ್ಲ ಹಿಂಗೆ ಕೇಳಬೇಡ ನೀನು ಅಂತಂದ್ಬಿಟ್ಟು ತುಂಬ ಗಲಾಟೆ ಮಾಡ್ಕೋತಾರೆ ಅಮ್ಮ ಮಗಳಿಬ್ರು. ಹಂಗೆ ಗಲಾಟೆ ಮಾಡ್ಕೊಂಡಾಗ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಲ್ಲಮ್ಮ ನಾನು ಅವನ ಜೊತೆನೇ ಮದುವೆ ಆಗೋದು, ನಾನು ಅವನ್ನೇ ಪ್ರೀತಿಸ್ತಾ ಇದ್ದೀನಿ, ನಾನು ಅವನ ಜೊತೆನೇ ಬಾಳ್ವೆ ಮಾಡೋದು, ಬದುಕೋದು ಅಂತಂದ್ಬಿಟ್ಟು ತುಂಬ ಟಾರ್ಚರ್ನ ಕೊಡ್ತಾರೆ. ಮಾತಾಡ್ತಾರೋ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಮುಂದೆ ನಿಜವಾಗ್ಲೂ ನೋಡಮ್ಮ, ಈ ಥರ ಎಲ್ಲ ಮಾತಾಡೋದು ನನಗಾಗಲ್ಲ, ಈ ಥರ ಎಲ್ಲ ಮಾತಾಡೋದಾದರೆ ನಾನು ನಿಜವಾಗ್ಲೂ ನನ್ನನ್ನು ಇದು ಮಾಡಲೇಬೇಡ ನೀನು, ನನ್ನ ಇಷ್ಟ ನನ್ನ ದಾರಿ, ನೀನು ಬಿಟ್ಬಿಡು ನನ್ನ ಪ್ರಾಡಿಗೆ ನನ್ನ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬ ಇದು ಮಾಡಿಕೊಂಡು ಈ ರೀತಿ ಎಲ್ಲ ಜಗಳ ಮಾಡ್ಕೊಂಡು ರೂಮಲ್ಲೇ ಇಬ್ಬರು ತುಂಬ ಕೋಪ ತಿಂದಿರ್ತಾರೆ. ಆಮೇಲೆ ಅಮ್ಮ ಏನು ನನ್ನ ಮಾತಿಗೆ ಇಷ್ಟೊಂದು ಎದುರುತ್ತರ ಕೊಡ್ತಾ ಇದೀಯ ಅಂತಂದಾಗ, ಇಲ್ಲ ಅಮ್ಮ ನಾನು ಯಾವ ಎದುರುತ್ತರನೂ ಕೊಡ್ತಾಯಿಲ್ಲ, ನನಗೆ ಇದೆಲ್ಲ ಆಗಲ್ಲ, ನಾನು ಕೇಳಬೇಡ ನೀನು, ಹಂಗೆ ಹಿಂಗೆ ಅಂತಂದ್ಬಿಟ್ಟು ತುಂಬ ದೊಡ್ಡ ಟಾರ್ಚರ್ ರೀತಿ, ಏನೇನೋ ಮಾತಾಡೋ ರೀತಿ ಒಂದು ದೊಡ್ಡ ಏನೋ ನಮ್ಮ ಇದರಲ್ಲಿ ಏನೋ ಇದು ಮಾಡ್ಕೊಂಡು ಬಂದಿದ್ದಾಳೆ ಇವಳು ಅನ್ನೋ ರೀತಿ ಅಮ್ಮ ಮಗಳಿಬ್ಬರು ಜಗಳ ಮಾಡ್ತಾಯಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಅದೇ ಟೈಮ್ಗೆ ಹಿಂಗೆಲ್ಲ ಮಾಡೋದು ಒಳ್ಳೇದಲ್ಲಮ್ಮ, ನಮಗೆ ಆ ರೀತಿಯೆಲ್ಲ ಏನೋ ಪ್ರೀತಿಸೋಕ್ಕೆ ಎಲ್ಲ ಇಲ್ವ ನಮಗೆ, ಹಾಗಾದರೆ ಏನಿದು ಈ ಥರ ಎಲ್ಲ ಹಿಂಗೆ ಮಾಡ್ತಾಯಿರೋದು ನೀನು? ಪ್ರೀತಿಸೋಕ್ಕೆಲ್ಲ ಇಲ್ಲ ಅಂದರೆ ಏನಿದು ಅರ್ಥ? ಪ್ರೀತಿಸೋಕ್ಕೂ ಎಲ್ಲ ಇದೆ ಅಮ್ಮ, ನಾನು ಕೂಡ ಅವಳನ್ನ ಲವ್ ಮಾಡ್ತಾಯಿದ್ದೀನಿ, ಪ್ರೀತಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ತುಂಬ ಅಳ್ತಾ ಇರ್ತಾರೆ. ಹಂಗೆ ಅಳ್ತಾ ಇರೋ ಟೈಮಲ್ಲಿ ನೀ ಈ ಥರ ಎಲ್ಲ ಮಾಡೋದು ತುಂಬ ಒಳ್ಳೇದಲ್ಲ ಅಂತಂದ್ಬಿಟ್ಟು ಮಗಳಿಗೂ ಕೂಡ ಬುದ್ಧಿವಾದ ಹೇಳ್ತಾರೆ ಅಮ್ಮ. ಬುದ್ಧಿವಾದ ಹೇಳಿದಾಗ, ಇಲ್ಲ ಕಣೆ, ನೀನು ಈ ರೀತಿ ಮಾಡ್ತಾ ಇದೆಯಲ್ಲ, ಅದು ತುಂಬ ದೊಡ್ಡ ತಪ್ಪು. ನಮ್ಮ ಮನೆತನಕ್ಕೆ ಅವನೇನೇ ಸೆಟ್ ಆಗ್ತಾನೆ ಅವನು, ನಮ್ಮ ಮನೆತನಕ್ಕೆಲ್ಲ ಅವ್ನು ಯಾವುದು ಏನು ಸೆಟ್ ಆಗೋಲ್ಲ, ನಡತೆ ಗಿಡತೆ ಏನೂ ಆಗೋಲ್ಲ, ನೀನು ಅವನ್ನ ಲವ್ ಮಾಡ್ತೀಯ ನೀನು ಅಂತಂದ್ಬಿಟ್ಟು ತುಂಬ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾರಾಗ. ಹಾಗಾಗಿ ಮಾಡಿದಾಗ, ಇಲ್ಲ ಅಮ್ಮ ನಾನು ಅವಳನ್ನೇ ಮದುವೆ ಆಗೋದು, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಅವಳನ್ನೇ ಮದುವೆ ಆಗೋದು ಅಂತಂದ್ಬಿಟ್ಟು ತುಂಬ ಹಠ ಹಿಡಿತಾರೆ ಮಗಳು. ಹಂಗೆ ಹಠ ಹಿಡಿದಾಗ, ಈ ರೀತಿ ಎಲ್ಲ ಹಿಂಗೆ ಮಾತಾಡ್ತಾ ಇದೆಯಲ್ಲ, ಇಷ್ಟೊಂದು ನನಗೆ ಎದುರು ಉತ್ತರ ಕೊಡ್ತಾ ಇದೆಯಲ್ಲ ನೀನು ನಿಜವಾಗ್ಲೂ ಇಷ್ಟೊಂದು ಎದುರು ಉತ್ತರ ಕೊಡ್ತಾ ಇದೆಯಲ್ಲ, ನನಗೆ ಇಷ್ಟೊಂದು ಎದುರು ಉತ್ತರ ಕೊಡ್ತಾ ಇದೆಯಲ್ಲ ನೀನು, ಈ ಥರ ಎಲ್ಲ ಎದುರು ಉತ್ತರ ಕೊಡೋದಕ್ಕೆ ಯಾರೇ ನಿನಗೆ ರೈಟ್ಸ್ ಕೊಟ್ಟಿದ್ದು, ಹಕ್ಕು ಕೊಟ್ಟಿದ್ದು ನಿನಗೆ? ನನ್ನ ಪರ ಮಾತಾಡ್ತಿದ್ದಳು ಮೊದಲೆಲ್ಲ, ನಾನು ಕಂಡ್ರೆ ಎಷ್ಟೊಂದು ಇಷ್ಟಪಡ್ತಿದ್ದಳು, ಇವಾಗ ಇಷ್ಟೊಂದು ನನ್ನ ವಿರುದ್ಧ ಮಾತಾಡ್ತಾ ಇದೆಯಾ ನೀನು? ಏನಾಗಿದೆ ನಿನಗೆ? ತಲೆಗೆಲ್ಲ ಕೆಟ್ಟೋಗಿದೆಯಾ ಅಂತಂದ್ಬಿಟ್ಟು ತುಂಬ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ ಇಬ್ಬರು. ಆಗ ತುಂಬ ಮಾತಾಡಿಕೊಂಡು ರೂಮಲ್ಲೇ ಒಂಥರ ಜಗಳ ಮಾಡ್ಕೋತಾರೆ ಇಬ್ಬರು. ಅಲ್ಲೇ ಜಗಳ ಮಾಡ್ಕೊಂಡಾಗ, ಏನಿದು ನಿಜವಾಗ್ಲೂ ಹಿಂಗೆ ಜಗಳ ಆದಾಗ ಈ ಥರ ಎಲ್ಲ ಇಷ್ಟೊಂದು ಕೀಳುಮಟ್ಟಿಗೆ ಇಳಿತೀಯ ಅಂತ ನನಗೆ ಅನ್ಸಿರಲಿಲ್ಲ ಕಣೆ, ನೀನು ಇಷ್ಟೊಂದು ಕೀಳುಮಟ್ಟಿಗೆ ಇಳಿತೀಯ ಅಂತ ಅನ್ಸಿರಲಿಲ್ಲ. ಏನಕ್ಕೆ ಈ ರೀತಿ ಎಲ್ಲ ಕೀಳುಮಟ್ಟಿಗೆ ಇಳಿತೀಯ ನೀನು? ನನಗಿಂತ ಅವನೇ ಹೆಚ್ಚಾಗೋದು ನಿನಗೆ ಅಂತ ಅಂದ್ಬಿಟ್ಟು ಅಮ್ಮ ಮಗಳನ್ನ ತುಂಬ ಬೈತಿರ್ತಾರೆ. ಹಿಂಗೆ ಬೈಯೋ ಟೈಮಲ್ಲಿ ಸಡನ್ಲಿ ಅಲ್ಲಿ ಯಾರೋ ಬರ್ತಾರೆ. ಆ ಬರೋ ಟೈಮ್ ಮಾತ್ರ ಯಾರೋ ಬಾಗಿಲು ತಟ್ದಂಗೆ ಆಗುತ್ತೆ. ಆವಾಗ ಅವ್ರಿಗೆ ಶಾಕ್ ಆಗುತ್ತೆ, ಯಾರು ಬಂದಿರ್ಬೋದು ಅಂತ. ಅದೇ ಟೈಮ್ ನೆಕ್ಸ್ಟು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಸದ್ಯಕ್ಕೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.